ನಮಸ್ತೆ. ಇಲ್ಲಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಮಿಡಲ್ ಕ್ಲಾಸ್ ಜನ ಏನು ಮಾಡ್ತೀವಿ, ಪ್ರತಿಯೊಂದೂ ಯಾವ ಥರ ಅರ್ನಿಂಗ್ ಮಾಡ್ಕೋಬೋದು, ಲರ್ನ್ ಟು ಅರ್ನಿಂಗ್ ಅನ್ನೋ ಒಂದು ಪ್ರೊಸೆಸ್ ಇದೆ. ಅದು ಯಾವ ಥರ ಮಾಡ್ಕೋಬೋದು ಎಂಬುದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಇದೇನಪ್ಪ ಅಂತಂದರೆ, ಇದು ಅಪ್ಲಿಕೇಟ್ ಪ್ರೋಗ್ರಾಮ್ ಇರುತ್ತೆ, ಪ್ರಾಡಕ್ಟ್ಸ್ ಇರುತ್ತೆ, ಆಮೇಲೆ ಕಮಿಷನ್ ಸ್ಟ್ರಕ್ಚರ್ ಇರುತ್ತೆ. ಪ್ರಾಡಕ್ಟ್ಸ್ ಯಾವ ಥರ ನಿಮಗೆ ಅರ್ನಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಪ್ರತಿಯೊಂದು ಡೀಟೇಲ್ಸು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಪ್ರಾಡಕ್ಟ್ ಅಂತಂದರೆ ಕೋರ್ಸ್ಗಳ ಬಗ್ಗೆ ಇರುತ್ತೆ. ಕೋರ್ಸ್ನ ನೀವು ಪ್ರಮೋಟ್ ಮಾಡ್ಬೋದು. ಪ್ರಮೋಟ್ ಯಾವ ಥರ ಮಾಡ್ಬೋದು ಅಂತಂದರೆ, ಈ ಕೋರ್ಸಲ್ಲಿ ಟೋಟಲಾಗಿ 5 ಕೋರ್ಸ್ಗಳು ಸಿಗುತ್ತೆ. ಒಂದನೇ ಕೋರ್ಸ್ ಸಿಗೋದು ಯಾವುದಂದರೆ ಮಾರ್ಕೆಟಿಂಗ್ ಮಾಸ್ಟ್ರಿ ಅಂತ ಬರುತ್ತೆ. ಆ ಮಾರ್ಕೆಟಿಂಗ್ ಮಾಸ್ಟ್ರಿಯಲ್ಲೇ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನೀವು ಕಲಿಬೋದು. SEO ಅಂತ ಬರುತ್ತೆ, ಕೀವರ್ಡ್ ರಿಸರ್ಚ್ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಯಾವ ಥರ ಮಾಡ್ಕೋಬೋದು, ಆಮೇಲೆ ಕಂಟೆಂಟ್ ಕ್ರಿಯೇಟಿಂಗ್ ಯಾವ ಥರ ಮಾಡ್ಕೋಬೋದು, ಫ್ರೀಲಾನ್ಸಿಂಗ್ ಯಾವ ಥರ ಮಾಡ್ಬೋದು ಅಂತ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ ವಿಡಿಯೋ ರೆಕಾರ್ಡ್ಗಳು ಇರುತ್ತೆ, ಮತ್ತು ಲೈವ್ ಸ್ಟೇಷನ್ಸ್ ಇರುತ್ತೆ. ಆಮೇಲೆ ಪ್ರತಿದಿನವೂ ಅದರದ್ದೇ ಆದ ಒಂದು ಸಪೋರ್ಟ್ ಟೀಮ್ ಇರುವಂಥ ಒಂದು ನಿಮಗೆ ಕನೆಕ್ಟ್ ಆಗ್ಬೋದು, ನಿಮಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬರೋದು ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ 7 ಕೋರ್ಸ್ಗಳು ಸಿಗುತ್ತೆ. 7 ಕೋರ್ಸ್ಗಳಲ್ಲಿ ಒಂದೇದು ಯಾವುದು ಸಿಗುತ್ತೆ ಅಂತಂದರೆ ಅಡ್ವಾನ್ಸ್ ಪರ್ಸ್ನಲ್ ಡೆವಲಪ್ಮೆಂಟು, ಆಮೇಲೆ ವಿಡಿಯೋ ಸೂಪರ್ ಸ್ಟಾರು, ಬೇಸಿಕ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಸ್ಪೋಕನ್ ಇಂಗ್ಲೀಷ್ ಸಿಗುತ್ತೆ, ಅಫ್ಲಿಯೇಟ್ ಮಾರ್ಕೆಟಿಂಗ್ ಮಾಸ್ಟರ್ ಮೈಂಡ್ ಸಿಗುತ್ತೆ, ಫೇಸ್ಬುಕ್ಕಲ್ಲಿ ಮಾರ್ಕೆಟಿಂಗ್ ಯಾವ ಥರ ಮಾಡ್ಕೋಬೋದು ನಾವು ಅನ್ನೋದನ್ನು ಅದರಲ್ಲಿ ರೆಕಾರ್ಡಿಂಗ್ ಮೂಲಕ ಇದೆ. ಇದರಲ್ಲಿ ಸಿಗೋದು ಟೋಟಲ್ 7 ಕೋರ್ಸುಗಳ ಜೊತೆಗೇ ಒಂದು ಪ್ಲಸ್ ಏನಪ್ಪ ಅಂತಂದರೆ, ಒಂದು ಕೋರ್ಸ್ ನಿಮಗೆ ಫ್ರೀ ಆಗಿ ಅವೈಲೇಬಲ್ ಆಗಿ ಸಿಗುತ್ತೆ. ಮತ್ತು ಇನ್ನೊಂದು ಥರ್ಡ್ ಒನ್ನು ಇರೋದು ಟ್ರಾಫಿಕ್ ಮಾಸ್ಟ್ರಿ. ಟ್ರಾಫಿಕ್ ಮಾಸ್ಟ್ರಿಯಲ್ಲಿ 9 ಕೋರ್ಸ್ಗಳು ಸಿಗುತ್ತೆ. ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಫೇಸ್ಬುಕ್ ಆ್ಯಡ್ ಮಾಸ್ಟರ್ ಮೈಂಡ್ ಅಂದರೆ ಫೇಸ್ಬುಕ್ನ ಆ್ಯಡ್ಸ್ನ ಮುಖಾಂತರ ಯಾವ ಥರನೂ ಕಲಿಬೋದು ಅನ್ನೋದನ್ನು ವಿಡಿಯೋ ಮುಖಾಂತರ ರೆಕಾರ್ಡ್ಗಳನ್ನು ಅಲ್ಲಿ ಮಾಡಿದ್ದಾರೆ. ಲೈವ್ ಸೆಷನ್ಸು ಸಿಗುತ್ತೆ. ನೀವು ಅದರಲ್ಲಿ ಕಲಿಬೋದು ಯಾವ ಥರ ಲರ್ನಿಂಗ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಲರ್ನಿಂಗ್ ಮಾಡ್ಕೋಬೋದು ಅಂತಂದು, ಅರ್ನಿಂಗೂ ಮಾಡ್ಕೋಬೋದು ಅಂತಂದು. ಯೂಟ್ಯೂಬ್ ಇದೆ, ಯೂಟ್ಯೂಬ್ ಮಾಸ್ಟರ್ ಮೈಂಡ್ ಇದೆ, ಗೂಗಲ್ ಆ್ಯಡ್ಸ್ ಮಾಸ್ಟರ್ ಮೈಂಡ್ ಇದೆ, ಎಕ್ಸೆಲ್ ಮಾಸ್ಟರ್ ಮೈಂಡ್ ಇದೆ, ಇಮೇಲ್ ಮಾರ್ಕೆಟಿಂಗ್ ಮಾಸ್ಟರ್ ಮೈಂಡ್ ಇದೆ, ಲಿಂಕ್ಡ್ಇನ್ ಮಾಸ್ಟರ್ ಮೈಂಡ್ ಇದೆ, MS ವರ್ಡ್ ಮಾಸ್ಟರ್ ಮೈಂಡ್, MS ಪವರ್ ಪಾಯಿಂಟ್ ಮಾಸ್ಟರ್ ಮೈಂಡ್, ಈ ಥರ ಸಾಕಷ್ಟು ಕೋರ್ಸುಗಳು ಇದರಲ್ಲಿ ನಾವು ಟೋಟಲ್ ಆಗಿ 9 ಕೋರ್ಸರ ಜೊತೆಗೇ ಪ್ಲಸ್ 2 ನಿಮಗೆ ಫ್ರೀಯಾಗಿ ಮಾರ್ಕೆಟಿಂಗ್ ಮಾಸ್ಟರ್ ಮತ್ತು ಬ್ರ್ಯಾಂಡಿಂಗ್ ಮಾಸ್ಟರ್ ಕೋರ್ಸುಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಟೋಟಲ್ ಇದರಲ್ಲೇ ನೀವು ಟ್ರಾಫಿಕ್ ಮಾಸ್ಟ್ರಿಯಲ್ಲಿ 17 ಕೋರ್ಸ್ಗಳನ್ನು ಕಲಿಬೋದು. ನೆಕ್ಸ್ಟ್ ಬರೋದು 4ನೇದು ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಇದರಲ್ಲಿ 7 ಕೋರ್ಸುಗಳು ಸಿಗುತ್ತೆ. 7 ಕೋರ್ಸ್ಗಳಲ್ಲಿ ಒಂದು ಮಾಸ್ಟರ್ ಪಬ್ಲಿಕ್ ಸ್ಪೀಕಿಂಗ್ ಬರುತ್ತೆ, ಕಾಪಿ ರೈಟಿಂಗ್ ಮಾಸ್ಟರ್ ಮೈಂಡ್ ಇರುತ್ತೆ, ಕಂಟೆಂಟ್ ರೈಟಿಂಗ್ ಇರುತ್ತೆ, ಆಮೇಲೆ ಹೌ ಟು ಬಿಕಮ್ ಅ ಫೋಡ್ಕಾಸ್ಟ್ ನೋಡಿದಿರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಯಾವ ಥರ ಫೋಡ್ಕಾಸ್ಟ್ ಮಾಡಿಬಿಟ್ಟು ಅವ್ರು ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಅವರೇ ಮಾಡಬೇಕು, ನಮ್ಗೆ ಬರಲ್ಲ ಬಿಡಲ್ಲ ಅದನ್ನೆಲ್ಲ ಯಾವ ಥರ ಯೋಚನೆ ಮಾಡಬೇಡಿ. ಇದರ ಪ್ರಾಕ್ಟಿಕಲ್ ಆಗಿ ವಿಡಿಯೋಗಳನ್ನು ಮಾಡಿದ್ದಾರೆ, ನೀವು ಅದ್ರ ಮುಖಾಂತರನೇ ಅರ್ನಿಂಗ್ ಮಾಡ್ಕೋಬೋದು. ನಂತರ ಇನ್ನೊಂದು ಬರೋದು ಇದರಲ್ಲಿ ಏನಪ್ಪ ಅಂತಂದರೆ, ಈ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ 7 ಕೋರ್ಸ್ ಜೊತೆಗೇ 3 ಕೋರ್ಸುಗಳು ಫ್ರೀಯಾಗಿ ಸಿಗುತ್ತೆ. ಆ 3 ಕೋರ್ಸು ಟ್ರಾಫಿಕ್ ಮಾಸ್ಟ್ರಿ ಬರುತ್ತೆ, ಬ್ರ್ಯಾಂಡಿಂಗ್ ಮಾಸ್ಟ್ರಿ ಬರುತ್ತೆ, ಮಾರ್ಕೆಟಿಂಗ್ ಮಾಸ್ಟ್ರಿ ಬರುತ್ತೆ, ಪ್ಲಸ್ ಜೊತೆಗೇ 3 ಕೋರ್ಸು ಜೊತೆಗೇ ನೀವು ಇದರಲ್ಲಿ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ 24 ಕೋರ್ಸ್ಗಳನ್ನು ಕಲಿಬಹುದು. ನೆಕ್ಸ್ಟ್ ಇನ್ನೊಂದು 5ನೇದು ಫೈನಾನ್ಷಿಯಲ್ ಮಾಸ್ಟ್ರಿ ಅಂತ ಬರುತ್ತೆ. ಅದರಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಅಂತಂದು ಮಾಸ್ಟರಿ ಬರುತ್ತೆ. ಅದರಲ್ಲಿ ಬಿಗ್ನರ್, ನಮಗೆ ಸ್ಟಾಕ್ ಮಾರ್ಕೆಟಿಂಗ್ ಬರೋದೇ ಇಲ್ಲಪ್ಪ, ಯಾವ ಥರ ಮಾಡಬೇಕು, ಅದರಲ್ಲಿ ಹೆಂಗೆ ಎನ್ರೋಲ್ ಆಗೋದು ಅಂತ ಅನ್ನೋದು, ಇದು ಪ್ರತಿಯೊಂದು ಡೀಟೇಲ್ಸ್ನು ಇದರಲ್ಲೇ ರೆಕಾರ್ಡಿಂಗ್ ಮಾಡಿರೋಂಥ ವಿಡಿಯೋಗಳಿರುತ್ತೆ, ಮತ್ತು ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ಕೊಟ್ಟವ್ರೆ ಬಿಗ್ನರ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ. ಇದರಲ್ಲೂ ಪ್ಲಸ್ ಜೊತೆಗೆ ಏನಪ್ಪ ಅಂದರೆ 4 ಕೋರ್ಸ್ಗಳನ್ನು ಫ್ರೀಯಾಗಿ ಕೊಡ್ತಾರೆ. ಅದರಲ್ಲಿ ನೀವು ಫೈನಾನ್ಷಿಯಲ್ ಮಾಸ್ಟ್ರಿಯಲ್ಲಿ ಟೋಟಲಾಗಿ 26 ಕೋರ್ಸ್ಗಳನ್ನು ನೀವು ಕಲಿಬೋದು. ಯಾವ ಥರ ಇದು ಕಮಿಷನ್ ಸ್ಟ್ರಕ್ಚರ್ ಯಾವ ಥರ ನಿಮ್ಗೆ ಯಾವ ಥರ ನಿಮ್ಮ ಕಮಿಷನ್ ಸಿಗುತ್ತೆ ಅಂತಂದರೆ, ಇದರಲ್ಲಿ ನೀವು ಈ ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡಿದರೆ ಕಂಪ್ನಿಯವರು ನಿಮಗೆ ಡೈರೆಕ್ಟಾಗಿ ಕಮಿಷನ್ ಬೇಸ್ ಮೇಲೆ 50ರಿಂದ 70% ಅಂದರೆ 50 to 70% ನಿಮಗೆ ಕಮಿಷನ್ ಮುಖಾಂತರ ಸಿಗುತ್ತೆ. ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಫೈನಾನ್ಷಿಯಲ್ ಮಾಸ್ಟ್ರಿ ಅಂತ ಪರ್ಚೇಸ್ ಮಾಡಿದರೆ ಅಂತ ತಿಳ್ಕೊಳ್ಳಿ ನೀವು. ಅದರದ್ದು ಏನಪ್ಪ ಅಂದರೆ ಪ್ರೈಸ್ ಏನಿರೋದಂದರೆ 14,999 ಇದೆ. ಅದು ನಿಮಗೆ ಕಮಿಷನ್ ಯಾವ ಥರ ಬರುತ್ತೆ ಅಂದರೆ 10,000 ಕಮಿಷನ್ ಬರುತ್ತೆ.
ನಿಮಗೆ 50-70% ನಿಮಗೆ ಕಮಿಷನ್ ಮುಖಾಂತರ ನಿಮಗೆ ಅರ್ನಿಂಗ್ ಮಾಡ್ಕೋಬೋದು. ಇನ್ನೊಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಅಂತಲೇ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ನೀವು ಪ್ರಮೋಟ್ ಮಾಡ್ಬೋದು. ಪ್ರಮೋಟ್ನ ಯಾವ ಥರ ಫೈನಾನ್ಷಿಯಲ್ ಮಾಸ್ಟ್ರಿ ಮಾಡಿದೆ ಅಂದರೆ ನಿಮ್ಮ ಕಮಿಷನ್ ಬೇಸ್ ಸಿಗೋದು 2000 ಸಿಗುತ್ತೆ. ಇದೇ ರೀತಿ ನೀವು ಡೈರೆಕ್ಟಾಗಿ ಕಂಪ್ನಿಯವರೇ ನಿಮಗೆ ನೀವೇನು ಅರ್ನಿಂಗ್ ಮಾಡ್ತೀರಲ್ವ ಅದು ಕಮಿಷನ್ ನಿಮಗೆ ಪ್ರಾಡಕ್ಟ್ ಸೇಲ್ ಮಾಡಿದರೆ ನೀವು ನಿಮ್ಮ ಡ್ರೀಮ್ನ ರಿಯಾಲಿಟಿಯನ್ನು ನೀವು ಪಡ್ಕೋಬೋದು. ಇದು ಏನಂತಾರೆ, ಒಬ್ಬೊಬ್ಬರು ಟೀಮ್ ವರ್ಕಾ ಅಂತ ಕೇಳ್ತಾರೆ, ಒಬ್ಬೊಬ್ಬರು ಚೈನ್ ಸಿಸ್ಟಮಾ ಅಂತ ಹೇಳ್ತಾರೆ, ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು ಯಾವುದೂ ಅಲ್ಲ. ಇದು ನೀವು ಪ್ರತಿಯೊಂದು ಕೂಡ ನೀವು ಅಪ್ಲಿಕೇಟ್ ಪ್ರೋಗ್ರಾಮ್ಸ್ ಅಂತಂದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದರಲ್ಲಿ ಒಂದು ವೆಬ್ಸೈಟ್ ಇದೆ. ಹಿಂದಿನ ವಿಡಿಯೋದಲ್ಲಿ ವೆಬ್ಸೈಟ್ ಇದೆ ಅಂತ ಹೇಳಿದ್ನಲ್ವ, ಇದು ಪ್ರೈವೇಟ್ ಆಗಿರುವಂಥ ಒಂದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರುವಂಥ ಒಂದು ಕಂಪ್ನಿ ಆಗಿರೋದು. ನೀವೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಎನ್ರೋಲ್ ಆಗಬೇಕು ಅನ್ನೋರು ಏನಾದರೂ ಇವತ್ತೇ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿ. ನೀವು ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಎಲ್ಲರಿಗೂ ನೀವು ಶೇರ್ ಮಾಡಿ. ಆಮೇಲೆ